ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಸೆಷನಲ್ಲಿ ವಿಶೇಷವಾಗಿ ಸೋಷಿಯಲ್ ಇಶ್ಯೂಸ್ ಅಥವಾ ಸಾಮಾಜಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ವಿಶೇಷ ಸೆಷನ್. ಹಾಗೂ ಈ ಸೆಷನ್ ಇದು 9ನೇ ಸೆಷನ್. ಇದರ ಅರ್ಥ ಆಲ್ರೆಡಿ 8 ಸೆಷನ್ಗಳನ್ನು ಈಗ ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿದ್ದೇವೆ. ಸೊ ಹಾಗಾಗಿ UPSC ಮತ್ತು KPSC ಪ್ರಿಲಿಮ್ಸ್ ಆಸ್ಪಿರೆಂಟ್ಸ್ಗಳು ಈ ವಿಡಿಯೋಸ್ ಅನ್ನು ನೀವು ಖಂಡಿತ ವಾಚ್ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ಅಂಥದ್ದು ಏನೆಲ್ಲ ವಿಶೇಷತೆಗಳಿರುವಂತಹ ಮಾಹಿತಿಗಳನ್ನು ನಾವು ಹಾಕೊಂಡಿದ್ದೇವೆ. ಮೊದಲನೇದಾಗಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಲಿಂಗ ತಾರತಮ್ಯ ಸೂಚ್ಯಾಂಕ. ಸೊ ನೋಡಿ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಹಲವಾರು ಅಥವಾ ನಾನಾ ಬಗೆಯ ಸೂಚ್ಯಾಂಕಗಳಿರುತ್ತೆ. ಬಟ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಎಂಬುದು ಒಂದು ಕ್ರೂಷಲ್ ಆಗಿರುವಂತಹ ಇಂಡೆಕ್ಸ್. ಯಾಕಂದ್ರೆ ಇದು UNDP ಅಥವಾ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಈ ಒಂದು ಸೂಚ್ಯಾಂಕವನ್ನು ಸಿದ್ಧಪಡಿಸ್ತಾರೆ. ಹಾಗೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ HDI ಇಂಡೆಕ್ಸ್ ನ ಒಂದು ಪ್ರಮುಖ ಭಾಗವಾಗಿರ್ತದೆ ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಸೊ ಹಾಗಿದ್ರೆ ಈ ಒಂದು ಸೂಚ್ಯಾಂಕಕ್ಕೆ ಪ್ರಮುಖವಾಗಿರುವಂತಹ ನಿರ್ಧಾರಕ ಅಂಶಗಳು ಯಾವ್ಯಾವುದು, ಹಾಗೂ ಇತ್ತೀಚೆಗೆ ಪ್ರಕಟಗೊಂಡಂತ ಈ ಒಂದು ಸೂಚ್ಯಾಂಕದ ಆಧಾರದ ಮೇಲೆ ಭಾರತದ ಸ್ಥಾನಮಾನ ಎಷ್ಟನೆಯಲ್ಲಿದೆ, ಇದು ಮೊದಲನೇ ಪ್ರಶ್ನೆ. ಹಾಗೆಯೇ ಎರಡನೇ ಪ್ರಶ್ನೆಯಲ್ಲಿ ಬಹುತೇಕ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, MTP ಆಕ್ಟ್ 1971 ಕಾಯ್ದೆ ಏನಿದೆ ನಮ್ಮ ದೇಶದಲ್ಲಿ ಸುಮಾರು 50 ವರ್ಷಗಳ ನಂತರ ಹೊಸದಾಗಿ ಇತ್ತೀಚೆಗೆ ಈ ಕಾಯ್ದೆಯು ಹೊಸ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಹಾಗೂ ನಾನು ಯಾವತ್ತೂ ಹೇಳ್ತೇನೆ, ಈ MTP ಕಾಯ್ದೆಯ ಹಿಂದಿನ ಕಾಯ್ದೆಗೂ ಈಗಿನ ಕಾಯ್ದೆಗೂ ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ರೀತಿಯ ಚೇಂಜ್ ಓವರ್ಗಳಿದೆ. ಸೊ ಈ ಚೇಂಜ್ ಓವರ್ಗಳು ಪರೀಕ್ಷಾ ದೃಷ್ಟಿಕೋನದಿಂದ ತುಂಬಾನೇ ಇಂಪಾರ್ಟೆಂಟ್. ಅದು ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಇರ್ಬೋದು, ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಹಾಗೂ ಈ ಕಾಯ್ದೆಯಲ್ಲಿ ಏನೆಲ್ಲ ಹೊಸ ರೀತಿಯ ಅವಕಾಶಗಳನ್ನು ಈ ಕಾಯ್ದೆ ಮಾಡಿಕೊಟ್ಟಿದೆ, ಸೊ ಇದು ಪರೀಕ್ಷಾ ದೃಷ್ಟಿಕೋನದಿಂದ ತುಂಬಾನೇ ಇಂಪಾರ್ಟೆಂಟ್. ನನ್ನ ಸೋಷಿಯಲ್ ಇಶ್ಯೂಸ್ ನ ಹೆಚ್ಚಿನ ಪ್ರಶ್ನೆಗಳಲ್ಲಿ ಒಂದಲ್ಲ ಒಂದು ರೀತಿಯ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಈ MTP ಕಾಯ್ದೆಯನ್ನು ನಾನು ತರ್ತಾ ಇರ್ತೇನೆ. ಸೊ ಹಾಗಾಗಿ ಇವತ್ತು ಕೂಡ ಇದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಒಂದು ಪ್ರಶ್ನೆ ಹಾಕೊಂಡಿದ್ದೇನೆ. ಸೊ ಹಾಗಾಗಿ ಪ್ಲೀಸ್ ಗೋ ಥ್ರೂ ದಟ್ ಕ್ವೆಶ್ಚನ್ ಆಲ್ಸೋ. ಹಾಗೇನೆ ವೆರಿ ಇಂಪಾರ್ಟೆಂಟ್. ಹಾಗೇನೆ ನೆಕ್ಸ್ಟ್ ಹಂತದಲ್ಲಿ ಬರುವಂತದ್ದು ಅಥವಾ ನೆಕ್ಸ್ಟ್ ಕ್ವೆಶ್ಚನ್ ಇರುವಂತದ್ದು OTT, ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ ಅಂತ ಹೇಳುವಂಥದ್ದು. ಬಹುತೇಕ ಈ ಪ್ಲಾಟ್ಫಾರ್ಮ್ ನಮಗೆ COVID-19 ಅಥವಾ ಪೋಸ್ಟ್ COVID-19 ಸಂದರ್ಭದಲ್ಲಿ ತುಂಬಾನೇ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡ್ಬಿಟ್ಟಿದೆ. ಹಾಗೂ ನೀವೆಲ್ಲರೂ ಇದರಲ್ಲಿ ಬಹಳಷ್ಟು ವೆಬ್ ಸೀರೀಸ್ಗಳು, ಮೂವೀಸ್ಗಳನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀರಿ. ಬಟ್ OTT ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಾಗೆ ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ಸಂಸ್ಥೆ ಅಥವಾ ಡಸ್ ಇಟ್ ಕಮ್ ಅಂಡರ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಹೇಗೆ? ಸೊ ಈ ಮೂಲಕ ಒಂದೆರಡು ಪ್ರಶ್ನೆಗಳನ್ನು ಈ OTT ಪ್ಲಾಟ್ಫಾರ್ಮ್ ನ ಬೇಸ್ ಮೇಲೆ ನಾವು ಹಾಕೊಂಡಿದ್ದೇವೆ. ಹಾಗೆ ಅನದರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಆಫ್ 2006. ಇದಕ್ಕೆ ಇನ್ನೊಂದು ಹೆಸರಿದೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲಿ ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್ ಅಂತ ಹೇಳಿಬಿಟ್ಟು. ಸೊ ಈ ಕಾಯ್ದೆ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿಗಳು ಹಾಗೂ ಇತರೆ ಸಾಂಪ್ರದಾಯಿಕ ಕಾಡಿನಲ್ಲಿ ವಾಸಿಸುವಂತ ಜನರಿಗೆ ಯಾವ ರೀತಿ ಇದು ಉಪಯುಕ್ತತೆಯನ್ನು ಮಾಡಲಿಕ್ಕಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಸೊ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋದು, ಸೀರಿಯಸ್ ಆಗಿ ಪ್ರೀಮಿಯರ್ ಅಲ್ಲಿ ಭಾಗವಹಿಸಿಕೊಂಡು ನಿಮ್ಮ ತುಂಬಾನೇ ಆಪ್ತರನ್ನು, ಇತರೆ ಆಸ್ಪಿರೆಂಟ್ಸ್ ಅನ್ನು ಕೂಡ ಪ್ರೀಮಿಯರ್ ಅಲ್ಲಿ ಭಾಗವಹಿಸಿ ಈ ಕ್ವೆಶನ್ಸ್ ಗಳನ್ನು ಅಟೆಂಪ್ಟ್ ಮಾಡ್ತಾ ಹೋಗಿ. ಹಾಗೂ ಇದು ನಿಮ್ಮ ಒಂದು ಪ್ರಿಪರೇಷನ್ಸ್ಗೆ ಖಂಡಿತವಾಗಿ ಬೂಸ್ಟ್ ಮಾಡಲಿಕ್ಕಿದೆ. ಓಕೆ. ಹಾಗೇನೆ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸಿಸ್ಟರ್ ಚಾನೆಲ್ ಆಗಿರುವಂತಹ ಸುಮುಖ ಈ ಸೊಲ್ಯೂಷನ್ಸ್ ಅಲ್ಲಿ goupsc.com ಅಂತ ಹೇಳುವಂತ ವೆಬ್ಸೈಟ್ ನ ಮುಖಾಂತರ ಹಲವಾರು ಟೆಸ್ಟ್ ಸೀರೀಸ್ ಗಳನ್ನು ಕೂಡ ಅವರು ಹೊರತಂದಿದ್ದಾರೆ. ಆಸಕ್ತ ವಿದ್ಯಾರ್ಥಿಗಳು ಖಂಡಿತವಾಗಿ ಆ ವೆಬ್ಸೈಟ್ ಅಥವಾ ಆ ಟೆಸ್ಟ್ ಸೀರೀಸ್ ಗಳನ್ನು ನೀವು ಪಡ್ಕೊಂಡು ನಿಮ್ಮ ತಯಾರಿಯನ್ನು ಇನ್ನಷ್ಟು ಮುಂಚೂಣಿಯಲ್ಲಿ ನೀವು ಮಾಡ್ಕೊಬಹುದು. ಇಷ್ಟು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ. ಟೇಕ್ ಕೇರ್. The GII or the Gender Inequality Index is a composite metric of gender inequality using 2 dimensions. ಎರಡನೇದು, a low GII value indicates low inequality between men and women and vice versa. ಮೂರನೇದು, the Gender Inequality Index 2022 India stands at rank 108 out of 193 countries. ಈಗ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಈ 3 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್?
ಎಸ್, ಪ್ರೀಮಿಯರ್ ಅನ್ನು ವಾಚ್ ಮಾಡುವಂತ ನಮ್ಮ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಈ ಸೆಷನ್ ಅನ್ನು ತಗೊಳ್ಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಅಂದ್ರೆ 2 ಸ್ಟೇಟ್ಮೆಂಟ್ಸ್ಗಳು ಮಾತ್ರ ಕರೆಕ್ಟ್ ಆಗಿದೆ. ಹಾಗಿದ್ರೆ ಯಾವುದು ಸರಿಯಾಗಿದೆ ಮತ್ತು ಯಾವುದು ತಪ್ಪಾಗಿದೆ ನೋಡಿ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಈ ಒಂದು ಸೂಚ್ಯಾಂಕಕ್ಕೆ ಸಂಬಂಧಿಸಿದಾಗೆ 3 ಆಯಾಮಗಳನ್ನು ಬಳಸಿಕೊಂಡು ಈ ಲಿಂಗ ಅಸಮಾನತೆಯ ಸಂಯೋಜಿತ ಮೆಟ್ರಿಕ್ ಅನ್ನು ಅಥವಾ ಸೂಚ್ಯಾಂಕವನ್ನು ಅವರು ಸಿದ್ಧಪಡಿಸ್ತಾರೆ. ಅದು 2 ಆಯಾಮ ಅಲ್ಲ, ಬದಲಾಗಿ 3 ಡೈಮೆನ್ಷನ್ಸ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಹಾಗೇನೆ ಈ GII ವ್ಯಾಲ್ಯೂ ಇದೆಯಲ್ಲ, 0 to 1 ನ ಆ ವ್ಯಾಪ್ತಿಯೊಳಗೆ ಬರುವಂಥದ್ದು. ಸೊ ಕಡಿಮೆ GII ವ್ಯಾಲ್ಯೂ ಅಂತ ಹೇಳಿದ್ರೆ ಅದು ಕಡಿಮೆ ಇನ್ಇಕ್ವಾಲಿಟಿ, ಪುರುಷರು ಮತ್ತು ಮಹಿಳೆಯರ ಮಧ್ಯೆ ಇರುವಂತ ಕಡಿಮೆ ಅಸಮಾನತೆಯನ್ನು ಅದು ಸೂಚಿಸುವಂಥದ್ದು. ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ಅಸಮಾನತೆಯನ್ನು ಸೂಚಿಸುವಂಥದ್ದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ. ಹಾಗೂ 2022ರ ಈ ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಲಿಂಗ ಅಸಮಾನತೆ ಸೂಚ್ಯಾಂಕದಲ್ಲಿ ಭಾರತವು 193 ದೇಶಗಳಲ್ಲಿ 108ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ 2 ಮತ್ತು 3 ಸ್ಟೇಟ್ಮೆಂಟ್ ಕರೆಕ್ಟ್, ಅಂದ್ರೆ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಈಗ the gender inequality index is basically a composite metric of gender inequality using 3 dimensions. So 3 ಪ್ರಮುಖ ಆಯಾಮ ಅಥವಾ ಮಾನದಂಡಗಳನ್ನು ಇಟ್ಟುಕೊಂಡು ಲಿಂಗ ಅಸಮಾನತೆಯ ಈ ಮೆಟ್ರಿಕ್ ಅನ್ನು ತಯಾರಿಸ್ತಾರೆ. ಸೊ ಯಾವುದು ಆ 3 ಡೈಮೆನ್ಷನ್ಸ್? ಮೊದಲನೇದು ರೀಪ್ರೊಡಕ್ಟಿವ್ ಹೆಲ್ತ್ ಅಥವಾ ಸಂತಾನೋತ್ಪತ್ತಿ ಆರೋಗ್ಯ ಅಂತ ಹೇಳುವಂಥದ್ದು. ಮಹಿಳೆಯರ ಒಂದು ರೀಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿರುವಂತವರ ಆರೋಗ್ಯ, ಅಂದ್ರೆ ಗರ್ಭಧಾರಣೆ ಇರ್ಬೋದು, ಗರ್ಭಧಾರಣೆಯ ನಂತರ ಇರ್ಬೋದು, ಅವರ ಮೆನ್ಸ್ಟ್ರಲ್ ಹೈಜೀನ್ ಇರ್ಬೋದು. ಸೊ ಒಟ್ಟಾರೆ ಆಗಿರುವಂತ ರೀಪ್ರೊಡಕ್ಟಿವ್ ಹೆಲ್ತ್ ಅನ್ನೋದು ಸೂಚಿಸುವಂಥದ್ದು. ಎರಡನೇದಾಗಿ ಸಬಲೀಕರಣ, ಎಂಪವರ್ಮೆಂಟ್, ಯಾವ ರೀತಿಯಾಗಿ ಹೆಂಗಸರು ಮಹಿಳೆಯರು ಸಬಲೀಕರಣದ ವ್ಯಾಪ್ತಿಯಲ್ಲಿ ಬರ್ತಾರೆ. ಹಾಗೂ ಮೂರನೇದು ಲೇಬರ್ ಮಾರ್ಕೆಟ್ ಆರ್ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಅವರ ಒಂದು ರೀತಿಯ ಪ್ರಾತಿನಿಧ್ಯತೆ. ಸೊ ಹಾಗಾಗಿ 3 ಡೈಮೆನ್ಷನ್ಸ್ ಅಲ್ಲಿ ನಾವು 2 ಡೈಮೆನ್ಷನ್ಸ್ ಅಂತ ಹೇಳಿದ್ದೇವೆ. ಸೊ ಪ್ರಮುಖ ಈ 3 ಡೈಮೆನ್ಷನ್ಸ್ ಅನ್ನು ಬಳಸಿಕೊಂಡು ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನು ತಯಾರಿಸ್ತಾರೆ. ಆಗ್ಲೇ ಹೇಳಿದಾಗಿ ದ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ವ್ಯಾಲ್ಯೂ ರೇಂಜಸ್ ಫ್ರಮ್ 0 to 1. ಸೊ 0ಯಿಂದ 1ರ ಆ ವ್ಯಾಪ್ತಿಯಲ್ಲಿ ಬರುವಂತದ್ದು. ಲೋ GII ವ್ಯಾಲ್ಯೂ ಇಂಡಿಕೇಟ್ಸ್ ಲೋ ಇನ್ಇಕ್ವಾಲಿಟಿ. ಸೊ ಕಡಿಮೆ ರೀತಿಯ ಈ ಒಂದು ಸೂಚ್ಯಾಂಕ ಬಂದ್ರೆ ಅಲ್ಲಿ ಕಡಿಮೆ ಅಸಮಾನತೆ ಇದೆ ಅಂತ ಹೇಳಿ ಸೂಚಿಸುವುದು. ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಅಸಮಾನತೆ ತೋರಿಸುವಂತದ್ದು. ಇಸ್ ಇಟ್ ಕ್ಲಿಯರ್? Recently, the Gender Inequality Index 2022 has been released by the United Nations Development Program in their Human Development Report 23-24. Please remember, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏನಿದೆ, ಮಾನವ ಅಭಿವೃದ್ಧಿ ವರದಿ ಏನಿದೆ 2023-24, ಸೊ ಅದರ ಪ್ರಮುಖ ಭಾಗವಾಗಿದೆ ಈ ಒಂದು ನಮ್ಮ ಲಿಂಗ ಅಸಮಾನತೆ ಸೂಚ್ಯಾಂಕ. ಸೊ ಇತ್ತೀಚೆಗೆ ಅದನ್ನು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದು ಇತ್ತೀಚೆಗೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಆ ವರದಿಯಲ್ಲಿ ಭಾರತವು ತನ್ನ 2022ನೇ ಆ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ 193 ದೇಶಗಳ ಪಟ್ಟಿಯಲ್ಲಿ ನೀವು ನೋಡಿದ್ರೆ 108ನೇ ಸ್ಥಾನದಲ್ಲಿದೆ. ಸೊ ಅದರ ಸ್ಕೋರ್ ನೋಡಿದ್ರೆ 0.437. ಇಸ್ ಇಟ್ ಕ್ಲಿಯರ್? ಸೊ ಹೇಳಿಕೆ 3 ಸರಿಯಾಗಿದೆ. ಸೊ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಇಲ್ಲಿ ನೀವು ನೋಡಬಹುದು, ಇದನ್ನ ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. 3 ಪ್ಯಾರಾಮೀಟರ್ಸ್ ಅಂದ್ರೆ ಆರೋಗ್ಯ, ಮಹಿಳೆಯರ ಆರೋಗ್ಯ ರೀಪ್ರೊಡಕ್ಟಿವ್ ಹೆಲ್ತ್, ಹಾಗೆಯೇ ಸಬಲೀಕರಣ, ಹಾಗೆ ಲೇಬರ್ ಮಾರ್ಕೆಟ್. ಸೊ ಹೆಲ್ತ್ ಅಲ್ಲೂ ಕೂಡ ಅಷ್ಟೇ, ಮಹಿಳೆಯರ ಒಂದು ಅಡೋಲೆಸೆಂಟ್ ಬರ್ತ್ ರೇಟ್ ಇರ್ಬೋದು, ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಇರ್ಬೋದು, ಹಾಗೆಯೇ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಸೆಕೆಂಡರಿ ಎಜುಕೇಶನ್, ಮಾಧ್ಯಮಿಕ ಶಿಕ್ಷಣ ಇರ್ಬೋದು, ಅಥವಾ ಪಾರ್ಲಿಮೆಂಟರಿ ಸೀಟ್ಸ್, ಆಯಾಯ ದೇಶಗಳ ಪಾರ್ಲಿಮೆಂಟರಿ ಸೀಟ್ಸ್ ಅಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯತೆ ಎಷ್ಟಿದೆ, ಹಾಗೆ ಲೇಬರ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅವರ ಟೋಟಲ್ ಪಾರ್ಟಿಸಿಪೇಷನ್, ಲೇಬರ್ ಫೋರ್ಸ್ ನ ಪಾರ್ಟಿಸಿಪೇಷನ್ ಹೇಗಿದೆ. ಸೊ ಇದನ್ನೆಲ್ಲ ಅವರು ಈ ಆಯಾಮಗಳಲ್ಲಿ ಆ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನು ತಯಾರಿಸ್ತಾರೆ. ಈಗ ಎರಡನೇ ಪ್ರಶ್ನೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971, ವೈದ್ಯಕೀಯ ಗರ್ಭಪಾತ ಕಾಯ್ದೆ 1971ಕ್ಕೆ ಸಂಬಂಧಿಸಿದ ಹಾಗೆ 2 ಸ್ಟೇಟ್ಮೆಂಟ್ಸ್ಗಳಿವೆ. The MTP Act 1971 was passed to legalize safer abortions and protect the health of women. ಎರಡನೇದು,
The MTP Act was amended in 2021 to allow certain categories of women to obtain abortions up to 22 weeks of gestation. Okay, so ಈ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಈ ಕಾಯ್ದೆಗೆ ಅನುಗುಣವಾಗಿ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್? ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಡೆಫಿನೆಟ್ಲಿ MTP Act 1971 ಅದು ಮಹಿಳೆಯರ ಸುರಕ್ಷಿತ ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸಲಿಕ್ಕೆ ಮತ್ತು ಒಟ್ಟಾರೆಯಾಗಿ ಮಹಿಳೆಯರ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಈ ಕಾಯ್ದೆಯನ್ನು 1971ರಂದು ಅಂಗೀಕರಿಸಲಾಯಿತು. ಹಾಗೇನೆ ನಿಮ್ಗೆ ಗಮನಿಸಿದ್ರೆ ಸರಿಸುಮಾರು 50 ವರ್ಷಗಳ ನಂತರ ಅಂತಾನೆ ಹೇಳ್ಬೋದು ಈ ಒಂದು ಹೊಸ ತಿದ್ದುಪಡಿ ಕಾಯ್ದೆ ಇವತ್ತು ಹೊರಬಂದಿದೆ. ಸೊ ಈ ಒಂದು ತಿದ್ದುಪಡಿ ಕಾಯ್ದೆ 2021ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಅಂದ್ರೆ ಗರ್ಭಧಾರಣೆ ವೈದ್ಯಕೀಯ ಗರ್ಭಪಾತ ಕಾಯ್ದೆ 2021. ಇಲ್ಲಿ ಕೆಲವು ವರ್ಗದ ಮಹಿಳೆಯರಿಗೆ ಗರ್ಭಧಾರಣೆಯ 22 ಅಲ್ಲ, ಬದಲಾಗಿ 24 ವಾರಗಳವರೆಗೆ ಅವರಿಗೆ ಗರ್ಭಪಾತ ಮಾಡಲಿಕ್ಕೆ ಅವಕಾಶ ನೀಡಲು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಇಟ್ಸ್ ನಾಟ್ ಅಪ್ ಟು 22 weeks, ಬಟ್ ಇಟ್ ಇಸ್ ಅಪ್ ಟು 24 weeks. ಸೊ ಯಾವೆಲ್ಲ ವರ್ಗದವರಿಗೆ ಈ ರೀತಿ 24 ವಾರಗಳವರೆಗೆ ಗರ್ಭಪಾತ ಮಾಡಲಿಕ್ಕೆ ಅವಕಾಶ ಇದೆ ಈ ಕಾಯ್ದೆ ಅನ್ವಯ? ಹಿಂದಿನ ಕಾಯ್ದೆಯಲ್ಲಿ ಇರಲಿಲ್ಲ ಹಾಗೆ. ಸೊ 24 ವಾರಗಳವರೆಗೆ ಯಾವ ರೀತಿಯ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಹಿಳೆಯರಿಗೆ ಈ ರೀತಿ ಅಬಾರ್ಷನ್ಗೆ ಅನುವು ಮಾಡಿಕೊಡ್ತದೆ ಈ ಕಾಯ್ದೆ? ಸೊ ಅದನ್ನೆಲ್ಲ ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಓಕೆ. Until the 1960s, abortion was considered illegal in India. 1960ರ ದಶಕದವರೆಗೂ ಭಾರತದಲ್ಲಿ ಗರ್ಭಪಾತ ಎಂಬುದು ಕಾನೂನು ಬಾಹಿರವಾಗಿತ್ತು. The MTP Act 1971 was passed to legalize safer abortions and protect the health of women. ಸೊ ಆ ನಿಟ್ಟಿನಲ್ಲಿ ಸುರಕ್ಷಿತ ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸಲಿಕ್ಕೆ ಮತ್ತು ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕೆ ವೈದ್ಯಕೀಯ ಗರ್ಭಪಾತ ಕಾಯ್ದೆ 1971 ಅಂಗೀಕರಿಸಲಾಗಿದೆ. ಸೊ ಹಾಗಾಗಿ ಹೇಳಿಕೆ ಒಂದು ಡೆಫಿನೆಟ್ಲಿ ಸರಿಯಾಗಿದೆ. The MTP Act was amended in 2021 to allow certain categories of women such as the rape victims, minors or mentally ill women to undergo abortions up to 24 weeks of gestation, raising it from the previous 20 weeks. Hence statement 2 is not correct. ಹಿಂದಿನ ಕಾಯ್ದೆಯಲ್ಲಿ 20 ವಾರಗಳಿಗೆ ಈ ರೀತಿ ಅವಕಾಶ ಇತ್ತು. ಆದರೆ ಕೆಲವೆಲ್ಲ ಒಂದು ವರ್ಗದ ಜನರಿಗೆ, ಅಂದ್ರೆ ಅತ್ಯಾಚಾರ ಸಂತ್ರಸ್ತರು, ಒಂದು ರೀತಿ ಗರ್ಭಿಣಿ ಆದ್ರೆ ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಧಾರಣೆ ಮಾಡಿದ್ರೆ ಅಥವಾ ಮಾನಸಿಕ ಅಸ್ವಸ್ಥತೆಯ ಮಹಿಳೆಯರಂತ ಕೆಲವು ವರ್ಗದ ಮಹಿಳೆಯರಿಗೆ ಗರ್ಭಧಾರಣೆಯ 24 ವಾರಗಳವರೆಗೂ ಕೂಡ ಗರ್ಭಪಾತ ಮಾಡಲಿಕ್ಕೆ ಅವಕಾಶ ನೀಡಲು ಈ MTP ಕಾಯ್ದೆ 2021 ಅಲ್ಲಿ ಮಾರ್ಪಾಡು ಮಾಡಿ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಪ್ ಟು 24 weeks. ಪ್ಲೀಸ್ ರಿಮೆಂಬರ್ ದಿಸ್. ಸೊ ಹಾಗಾಗಿ ಹೇಳಿಕೆ 2 ಸರಿಯಲ್ಲ. Is it clear? So gestation ಅಂದ್ರೆ ಏನು? ಬೇಸಿಕಲಿ ಗರ್ಭಧಾರಣೆ ಅಂತ ಹೇಳಿದ್ರೆ ಗರ್ಭಧಾರಣೆ ಮತ್ತು ಜನನ ಅಂದ್ರೆ ಫ್ರಾಮ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ ಅಪ್ ಟು ದ ಟೈಮ್ ಆಫ್ ಡೆಲಿವರಿ. ಜನನದ ನಡುವೆ ಗರ್ಭದೊಳಗೆ ಬೆಳವಣಿಗೆಯ ಪ್ರಕ್ರಿಯೆಯನ್ನು ಒಳಗೊಳ್ಳುವಂತಹ ಒಂದು ಅವಧಿ. So gestation process is a period of developing inside the womb between the conception or fertilization till the birth. And the act also provides privacy and dignity of the women. So ಈ ಕಾಯ್ದೆಯು ಮಹಿಳೆಯರ ಗೌಪ್ಯತೆ ಮತ್ತು ಘನತೆಯನ್ನು ಕೂಡ ಸಂರಕ್ಷಿಸುತ್ತದೆ. ಇಲ್ಲಿ ಕೆಲವೆಲ್ಲ ಒಂದು ರೀತಿಯ ಡಿಫರೆನ್ಸಸ್ ಅನ್ನು ನೀವು ಕಾಣಬಹುದು. ಹಿಂದಿನ ಕಾಯ್ದೆ ಇದೆಯಲ್ಲ, ಈ ಅಬಾರ್ಷನ್ ಕೇವಲ ಮ್ಯಾರಿಡ್ ಮಹಿಳೆಯರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿತ್ತು. ಆದ್ರೆ ಈ ಹೊಸ ಕಾಯ್ದೆ ಅನ್ವಯ ಅಥವಾ ತಿದ್ದುಪಡಿ ಕಾಯ್ದೆ ಅನ್ವಯ ಅವಿವಾಹಿತ ಮಹಿಳೆಯರಿಗೂ ಕೂಡ ಅಷ್ಟೇ ಆಗ್ಲೇ ಹೇಳಿದಾಗೆ ಅತ್ಯಾಚಾರ ಸಂತ್ರಸ್ತರಿರ್ಬೋದು, ಅಪ್ರಾಪ್ತ ವಯಸ್ಸಿನ ಮಕ್ಕಳು ಇರ್ಬೋದು, ಈ ರೀತಿ ಗರ್ಭಧಾರಣೆಗೆ ಒಳಪಟ್ಟಲ್ಲಿ ಅವರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿದ್ದಾರೆ. ಹಾಗೂ ಗೆಸ್ಟೇಷನ್ ಏಜ್ ಲಿಮಿಟ್ ಆಗ್ಲೇ ಹೇಳಿದಾಗೆ ಹಿಂದಿನ ಕಾಯ್ದೆಯಲ್ಲಿ 20 ವಾರಗಳವರೆಗೆ ಇತ್ತು ಎಲ್ಲ ಒಂದು ಕೇಸಸ್ಗಳಲ್ಲಿ. ಆದ್ರೆ ಈಗ ಹಾಗಲ್ಲ. ರೇಪ್ ಸರ್ವೈವರ್ಸ್ ಮತ್ತು ಕೆಲವೆಲ್ಲ ಆಗ ಸ್ಪೆಷಲ್ ಕೇಸಸ್ಗಳಲ್ಲಿ 24 ವಾರಗಳವರೆಗೆ ಅನುವು ಮಾಡಿಕೊಡ್ಬೋದು. ಅಂಡ್ 24 ವಾರಗಳ ನಂತರ ಕೆಲವೊಮ್ಮೆ ಸಬ್ಸ್ಟಾನ್ಷಿಯಲ್ ಫೀಟಲ್ ಅಬ್ನಾರ್ಮಲಿಟೀಸ್ ಇರುವವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಹಾಗೂ ಹಿಂದಿನ ಕಾಯ್ದೆ ಅನ್ವಯ ನೀವು ನೋಡಿದ್ರೆ 12 weeks ಮತ್ತು 20 weeks.
ಸೊ ಅಲ್ಲಿ ನಮಗೆ ಮೆಡಿಕಲ್ ಪ್ರಾಕ್ಟೀಷನರ್ಸ್ನ ಒಪಿನಿಯನ್ಸ್ಗಳು ಬೇಕಾಗಿತ್ತು. ಆದರೆ ಈಗ ಹಾಗಲ್ಲ. 20 weeks to 24 20 to 24 weeks ನ ಆ ಅವಧಿಯಲ್ಲಿ ಮೆಡಿಕಲ್ ಪ್ರಾಕ್ಟೀಷನರ್ಸ್ನ ಒಂದು ಒಪಿನಿಯನ್ ಆ ಅವಧಿ ತನಕ ಬೇಕಾಗುತ್ತೆ. ಬಟ್ ಆಫ್ಟರ್ 24 weeks ನ ಅವಧಿಗೆ ಒಂದು ವೇಳೆ ಅವಕಾಶ ಇದ್ದಲ್ಲಿ ಆಗ ಮೆಡಿಕಲ್ ಬೋರ್ಡ್ನ ಅಪ್ರೂವಲ್ ಅನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗೇನೆ ಫೈನ್ ಅಪ್ ಟು ₹1000 ವರೆಗಿತ್ತು ಹಿಂದಿನ ಕಾಯ್ದೆ ಅನ್ವಯ. ಬಟ್ ಇವಾಗ ಫೈನ್ ಇನ್ಕ್ಲೂಡಿಂಗ್ ಇಂಪ್ರಿಸನ್ಮೆಂಟ್ ಆಫ್ 1 year ಇನ್ ಕೇಸ್ ಬ್ರೀಚ್ ಆಫ್ ವಿಮೆನ್ಸ್ ಕಾನ್ಫಿಡೆನ್ಶಿಯಾಲಿಟಿಗೆ ಇಲ್ಲಿ ಎಲ್ಲಾದ್ರೂ ಧಕ್ಕೆ ಬಂದ್ರೆ, ಅವರ ಗೌಪ್ಯತೆ, ಅವರ ಒಂದು ರೀತಿಯ ಗೌಪ್ಯತೆ, ಅವರ ಕೇಸ್ಗೆ ಸಂಬಂಧಿಸಿದಾಗೆ ಎಲ್ಲಾದ್ರೂ ಗೌಪ್ಯತೆಗೆ ಅಲ್ಲಿ ಧಕ್ಕೆ ಬಂದ್ರೆ ಈ ರೀತಿಯ ಶಿಕ್ಷೆಗೂ ಕೂಡ ಇಲ್ಲಿ ಅವಕಾಶ ಇರುವಂತದ್ದು. ಸೊ ಇದು ಬೇಸಿಕ್ ಹೈಲೈಟ್ಸ್. ಈಗ ಮೂರನೇ ಪ್ರಶ್ನೆ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ಸ್ಗೆ ಸಂಬಂಧಿಸಿದಾಗೆ. ಓಕೆ, OTT platforms. The original content hosting platforms which are branched out into the production and release of short films, feature films, documentaries and web series. The second statement, they are governed by the Information Technology Rules 2021. Third, they come under the jurisdiction of TRAI, that is Telecom Regulatory Authority of India. So, which are the right statements here? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ಗಳು ಮಾತ್ರ ಸರಿಯಾಗಿವೆ. ಹಾಗಿದ್ರೆ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಅಂತ ಇಲ್ಲಿ ನಾವಿಲ್ಲಿ ಗಮನಿಸುವ. ಓಕೆ, ಮೊದಲನೇದಾಗಿ ಈ OTT ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ಸ್ಗಳು ಅಂತ ಹೇಳಿದ್ರೆ ಮೂಲತಃ ಕೆಲವೆಲ್ಲ ಕಿರುಚಿತ್ರಗಳು, ಚಲನಚಿತ್ರಗಳು, ಸಾಕ್ಷ್ಯಚಿತ್ರಗಳು ಮತ್ತು ವೆಬ್ ಸರಣಿಗಳ ನಿರ್ಮಾಣ ಮತ್ತು ಬಿಡುಗಡೆಗೆ ಸಂಬಂಧಿಸಿದ ಶಾಖೆಗಳನ್ನು ಇದು ಪ್ರಾರಂಭಿಸಿದವೆ. ಸೊ ನೀವು ನೋಡಬಹುದು, ನೆಟ್ಫ್ಲಿಕ್ಸ್ ಇರ್ಬೋದು, ಹಾಟ್ಸ್ಟಾರ್ ಇರ್ಬೋದು. ಸೊ ಇವೆಲ್ಲ ನಮ್ಮ ಓವರ್ ದ ಟಾಪ್ ಅಥವಾ OTTಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಹೌದಾ ಅಲ್ವಾ? ಡಾಕ್ಯುಮೆಂಟ್ರೀಸ್ ಇಂದ ಹಿಡಿದು, ಚಲನಚಿತ್ರಗಳಿಂದ ಹಿಡಿದು, ವೆಬ್ ಸೀರೀಸ್ಗಳಿಂದ ಹಿಡಿದು ಬಹಳಷ್ಟು ಇಂಥ ಕಾಂಟೆಂಟ್ಗಳು ಇದರ ಮೂಲಕ ಪ್ರಸರಣಗೊಳ್ತದೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಎರಡನೇದು, ಬೇಸಿಕಲಿ ನಮ್ಮ ಭಾರತ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ನಿಯಮಗಳು 2021 ನಿಂದ ಇದನ್ನು ನಿಯಂತ್ರಿಸಲಾಗ್ತದೆ. ದೇ ಆರ್ ಗವರ್ನ್ಡ್ ಬೈ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ ಆಫ್ 2021. ಬಟ್ ಇವು ಟ್ರಾಯ್ ಅಥವಾ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತದ್ದಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಇಲ್ಲಿ ಕೇವಲ 2 ಸ್ಟೇಟ್ಮೆಂಟ್ಸ್ಗಳು ಅಥವಾ ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿಯಾಗಿರುವಂತಹ ಉತ್ತರ. ಈಗ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳುವ. OTT or over-the-top platforms are also known as audio and video hosting and streaming services, which started out as content hosting platforms but branched out into the production and release of short films, feature films, documentaries and web series. So definitely statement 1 is right. So ಇದು ಬೇಸಿಕಲಿ ಆಡಿಯೋ ಮತ್ತು ವಿಡಿಯೋ ಹೋಸ್ಟಿಂಗ್ ಮತ್ತು ಸ್ಟ್ರೀಮಿಂಗ್ ಸೇವೆಗಳು ಎಂದು ಕರೆಯಲ್ಪಡುವ ಈ OTT ಪ್ಲಾಟ್ಫಾರ್ಮ್ಗಳು ಹೆಚ್ಚಾಗಿ ಆ ಮೂಲಕ ಇದು ಪ್ರಾರಂಭಗೊಂಡರೂ ಕೂಡ ನಂತರದ ದಿನಗಳಲ್ಲಿ ಅದು ಚಿತ್ರಗಳು, ಚಲನಚಿತ್ರಗಳು, ಸಾಕ್ಷ್ಯಚಿತ್ರಗಳು, ವೆಬ್ ಸರಣಿಗಳ ನಿರ್ಮಾಣ ಮತ್ತು ಬಿಡುಗಡೆಗೆ ಈ ಪ್ರಕ್ರಿಯೆಗಳನ್ನು ಅಥವಾ ಬಿಡುಗಡೆಯ ಶಾಖೆಗಳನ್ನು ಕೂಡ ಇದರ ಆ ಪ್ಲಾಟ್ಫಾರ್ಮ್ನ ಮೂಲಕ ಆರಂಭಿಸಿದವು. ಸೊ ಸ್ಟೇಟ್ಮೆಂಟ್ 1 is right. They are governed by the Information Technology Rules 2021, which is notified by the Ministry of Electronics and Information Technology. So statement 2 is right. ಸೊ ಭಾರತ ದೇಶಕ್ಕೆ ಅನುಗುಣವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ ಮಾಹಿತಿ ತಂತ್ರಜ್ಞಾನ ನಿಯಮಗಳು 2021. ಸೊ ಇದರಿಂದ ಅದು ನಿಯಂತ್ರಿಸಲ್ಪಡ್ತದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 is right. As per the TDSAT ಅಥವಾ ಟೆಲಿಕಾಮ್ಸ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಪೆಲೇಟ್ ಟ್ರಿಬ್ಯುನಲ್, OTT platforms like Disney Hotstar are not in the jurisdiction of TRAI. ನೆನ್ಪಿಡಿ, ಈ ಟೆಲಿಕಾಂ ವ್ಯಾಜ್ಯಗಳ ಇತ್ಯರ್ಥ ಮೇಲ್ಮನವಿ ನ್ಯಾಯಮಂಡಳಿಯ ಪ್ರಕಾರ ಕೆಲವೆಲ್ಲ ಈ ನಮ್ಮ OTT ಪ್ಲಾಟ್ಫಾರ್ಮ್ಸ್ಗಳು ಈ ಟ್ರಾಯ್ ಅಡಿಯಲ್ಲಿ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ಡಿಸ್ನಿ ಹಾಟ್ಸ್ಟಾರ್ ನಂತಹ OTT ಪ್ಲಾಟ್ಫಾರ್ಮ್ಗಳು ಎಲ್ಲ ಟ್ರಾಯ್ನ ವ್ಯಾಪ್ತಿ ಅಡಿಯಲ್ಲಿ ಬರುವುದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಹೇಳಿಕೆ 3 ಇಲ್ಲಿ ಸರಿಯಲ್ಲ. ಅಲ್ಲಿ ಹೇಳಿಕೆ 3 ಏನ್ ಹೇಳಿದ್ದೇವೆ? ದೇ ಕಮ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ಟ್ರಾಯ್ ಅಂತ ಹೇಳಿದ್ದೇವೆ. ಆಲ್ ಡು ನಾಟ್ ಕಮ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ಟ್ರಾಯ್. ಓಕೆ,
ಸ್ಪೆಷಲಿ ಡಿಸ್ನಿ ಹಾಟ್ಸ್ಟಾರ್ ಇವೆಲ್ಲ ಕೂಡ ಈ ಟ್ರಾಯ್ನ ಆ ಒಂದು ವ್ಯಾಪ್ತಿ ಅಡಿಯಲ್ಲಿ ಅದು ಬರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 3 ಇಲ್ಲಿ ತಪ್ಪಾಗಿರುವಂಥದ್ದು. ಸೊ OTT ಪ್ಲಾಟ್ಫಾರ್ಮ್ಸ್ ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು. ಈಗ ZEE5 ಇರ್ಬೋದು, ಸೋನಿ ಇರ್ಬೋದು. ಸೊ ಇವೆಲ್ಲ ಬೇಸಿಕಲಿ ನಮ್ಮ ಅಂದ್ರೆ ನಮ್ಮ ಟ್ರಾಯ್ ರೆಗ್ಯುಲೇಟರಿ ಅಥಾರಿಟಿ ಅಥವಾ ಟ್ರಾಯ್ ಅಡಿಯಲ್ಲಿ ಬರುತ್ತೆ, ಹಾಗೂ ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ ನ ವ್ಯಾಪ್ತಿ ಅಡಿಯಲ್ಲೂ ಬರುತ್ತೆ. ಬಟ್ ಈ ಡಿಸ್ನಿ ಹಾಟ್ಸ್ಟಾರ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಇವುಗಳ ಒಂದು ಕಾರ್ಯವ್ಯಾಪ್ತಿ ನಮ್ಮ ದೇಶಕ್ಕಿಂತ ಹೊರಗಿನ ವ್ಯಾಪ್ತಿ ಇರುವ ಕಾರಣ ದೇ ಡೋಂಟ್ ಕಮ್ ಅಂಡರ್ ಟ್ರಾಯ್. ಬಟ್ ಮಾತುಕತೆ ನಡೀತಾ ಇದೆ, ಅದರಲ್ಲಿ ಪ್ರಸಾರಣ ಮಾಡುವಂತಹ ಎಲ್ಲ ವಿಷಯಗಳು ನಾಜೂಕಾಗಿರುವಂತಹ ರೀತಿಯಲ್ಲಿ ಟ್ರಾಯ್ನ ವ್ಯಾಪ್ತಿಯಲ್ಲಿ ಬರಲಿಕ್ಕೆ ಮಾತುಕತೆ ನಡೀತಾ ಇದೆ. ಬಟ್ ಆಸ್ ಆಫ್ ನೌ ದೇ ಡು ನಾಟ್ ಕಮ್ ಅಂಡರ್ TRAI. 4ನೇ ಪ್ರಶ್ನೆ, Consider the following statements with reference to the Drugs and Magic Remedies Objectionable Advertisements Act 1954. ಅಂದ್ರೆ ಕೆಲವು ಸಲ ಈ ರೀತಿ ಮ್ಯಾಜಿಕ್ ಮಾಡಿ ಕೆಲವು ಸಲ ಅನಾರೋಗ್ಯವನ್ನು ನಾವು ಗುಣಪಡಿಸ್ತೇವೆ ಅಂತ ಹೇಳುವಂತ ಕೆಲವೆಲ್ಲ ಒಂದು ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳು ಹೊರ ಬರ್ತವೆ, ಹೌದಾ ಅಲ್ವಾ? ಇದನ್ನು ಹಚ್ಚಿದ್ರೆ ಹೀಗಾಗುತ್ತೆ. ಸೊ ಇಂತಹ ನಿಟ್ಟಿನಲ್ಲಿ ಇಂತಹ ಒಂದು ಜಾಹೀರಾತುಗಳಿಗೆ ಸಂಬಂಧಿಸಿದ ಒಂದು ಕಾಯ್ದೆ ಇದೆ, ಆಕ್ಷೇಪಾರ್ಹ ಜಾಹೀರಾತುಗಳ ಕಾಯ್ದೆ 1954. ಸೊ ಇದಕ್ಕೆ ಸಂಬಂಧಿಸಿದಾಗಿ 2 ಸ್ಟೇಟ್ಮೆಂಟ್ಸ್ಗಳಿವೆ. ಪ್ಲೀಸ್ ಸಿ ದಿಸ್. The Act regulates drug advertising in the country and specifically targets those advertisements for drugs and remedies that claim magical properties. Second, the Act defines a magic remedy as any talisman, mantra or any object that claims miraculous powers to cure diseases. Okay, so ಈ ಸ್ಟೇಟ್ಮೆಂಟ್ಸ್ ಅಥವಾ ಈ ಆಕ್ಟ್ ಗೆ ಸಂಬಂಧಿಸಿದ ಈ 2 ಸ್ಟೇಟ್ಮೆಂಟ್ಗಳಲ್ಲಿ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಓಕೆ, ಅಂದ್ರೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಡೆಫಿನೆಟ್ಲಿ ಕರೆಕ್ಟ್. ಸೊ ಔಷಧಗಳು, ಹೆಚ್ಚಿನವರು ಈ ಕಾಯ್ದೆ ಬಗ್ಗೆ ಕೇಳಿರ್ಲಿಕ್ಕಿಲ್ಲ, ಬಟ್ ಈ ರೀತಿಯ ಒಂದು ಕಾಯ್ದೆ ಇದೆ. ತುಂಬಾ ಹಳೆ ಕಾಯ್ದೆ ಇದು. 1954 ಅಲ್ಲಿ ಇದು ಹೊರ ಬಂದಿರುವಂತಹ ಕಾಯ್ದೆ. ಔಷಧಗಳು ಮತ್ತು ಜಾದೂ ಪರಿಹಾರಗಳ ಆಕ್ಷೇಪಾರ್ಹ ಜಾಹೀರಾತು ಕಾಯ್ದೆ 1954. ಸೊ ಈ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಕಾಯ್ದೆ ಅನ್ವಯ ನಮ್ಮ ದೇಶದಲ್ಲಿ ಮಾದಕ ವಸ್ತು ಜಾಹೀರಾತನ್ನು ಇದು ನಿಯಂತ್ರಿಸುತ್ತದೆ. ಅದರ ಜೊತೆಯಲ್ಲಿ ಮಾಂತ್ರಿಕ ಗುಣಲಕ್ಷಣಗಳನ್ನು ಪ್ರತಿಪಾದಿಸುವ ಔಷಧಿಗಳು ಮತ್ತು ಪರಿಹಾರಗಳ ಜಾಹೀರಾತುಗಳನ್ನು ಕೂಡ ಇದು ನಿರ್ದಿಷ್ಟವಾಗಿ ಗುರಿಯಾಗಿಸ್ತದೆ. ಓಕೆ, ಸೊ ಮಾದಕ ವಸ್ತು ಅಂತ ಹೇಳಿದ್ರೆ ಇಲ್ಲಿ ಡ್ರಗ್ಸ್ ಅಂತ ಹೇಳಿದ್ರೆ, ಡ್ರಗ್ಸ್ ಈ ರೀತಿ ಅಂದ್ರೆ ಮ್ಯಾಜಿಕ್ ಆಗಿ ಉಪಯೋಗಿಸಿ ಈ ರೀತಿಯಾಗಿ ಯಾವುದೇ ಒಂದು ಉಪಶಮನವನ್ನು ನೀಡುವಂತ ಈ ರೀತಿ ಆಕ್ಷೇಪಾರ್ಹ ಜಾಹೀರಾತುಗಳಿಗೆ ಸಂಬಂಧಿಸಿದ್ದು. ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ಇದು ಗುರಿಯಾಗಿಸುವಂತಹ ಒಂದು ಕಾಯ್ದೆ, ಹಾಗೂ ಈ ಕಾಯ್ದೆಯು ಯಾವುದೇ ಜಾದೂ ಪರಿಹಾರವನ್ನು ಅಥವಾ ಮ್ಯಾಜಿಕ್ ಪರಿಹಾರವನ್ನು, ತಾಯ್ತಾ ಇರ್ಬೋದು, ಮಂತ್ರ, ರೋಗಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿಯನ್ನು ಪ್ರತಿಪಾದಿಸುವ ಯಾವುದೇ ವಸ್ತು ಅಂತ ಹೇಳಿ ಇದನ್ನು ವ್ಯಾಖ್ಯಾನಿಸ್ತದೆ. ಸೊ ಮ್ಯಾಜಿಕ್ ರೆಮಿಡಿ ಅಂತ ಹೇಳಿದ್ರೆ ಇಲ್ಲಿ ಬರೀ ಮ್ಯಾಜಿಕ್ ಜಾದೂ ಮಾಡುವುದು ಮಾತ್ರ ಅಲ್ಲ, ಬದಲಾಗಿ ತಾಯ್ತದ ಮೂಲಕ, ಮಂತ್ರದ ಮೂಲಕ ಅಥವಾ ರೋಗಗಳನ್ನು ಗುಣಪಡಿಸಲಿಕ್ಕಿರುವಂತಹ ಅದ್ಭುತ ಶಕ್ತಿಯನ್ನು ಪ್ರತಿಪಾದಿಸುವ ಯಾವುದೇ ವಸ್ತು ಇದು ವ್ಯಾಖ್ಯಾನಿಸಿದೆ. ನೋಡಿ, ಇಲ್ಲಿ ನೀವು ಗಮನಿಸಬಹುದು, ನಮ್ಮ ಒಂದು ಇಡೀ ಭಾರತ ದೇಶದಲ್ಲಿ ಧಾರ್ಮಿಕ ನಿಟ್ಟಿನಲ್ಲೂ ಕೂಡ ಜನರು ನಂಬಿಕೆ ಆಧಾರದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಉಂಟು, ಹೌದಾ ಅಲ್ವಾ? ನಮ್ಮ ಹಳ್ಳಿಗಳಲ್ಲಿ ಅಥವಾ ನಾವುಗಳು ಕೂಡ ಅಷ್ಟೇ, ಹುಷಾರಿಲ್ಲದಂತ ಸಂದರ್ಭದಲ್ಲಿ ತಾಯ್ತ ಕಟ್ಟೋದಿರ್ಬೋದು ಅಥವಾ ಇನ್ನೇನಾದ್ರೂ ಈ ರೀತಿ ಮಾಡುವಂಥದ್ದು. ಬಟ್ ಈ ಕಾಯ್ದೆ ಎಲ್ಲಿ ಗುರಿಯಾಗಿಸ್ತದೆ ಅಂತ ಹೇಳಿದ್ರೆ, ಯಾರಾದ್ರೂ ಇಂತಹ ಇದನ್ನು ಜಾಹೀರಾತಿನ ಮೂಲಕ ನಾನು ಈ ರೀತಿಯ ತಾಯ್ತ ಕಟ್ಟಿಸಿ ಈ ರೀತಿಯ ರೋಗವನ್ನು ಉಪಶಮನ ಪಡಿಸ್ತೇನೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಜಾಹೀರಾತನ್ನು ಹೊರತಂದ್ರೆ ಆಗ ಈ ಕಾಯ್ದೆ ಅನುಗುಣವಾಗಿ ಅದು ಆಕ್ಷೇಪಾರ್ಹವಾಗ್ತದೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಅನ್ನು ನೀವೆಲ್ಲರೂ ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಕಾಯ್ದೆ, ಇಂತಹ ಒಂದು ಕಾಯ್ದೆ ಕೂಡ ಇದೆ ಭಾರತ ದೇಶದಲ್ಲಿ, ಅದು ನೀವು ಗಮನಿಸಬೇಕು. ಸೊ ಇದು ಇದಕ್ಕೆ ಸಂಬಂಧಿಸಿರುವಂಥದ್ದು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಕಾಯ್ದೆ ಎಲ್ಲಿ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯು ತಮ್ಮಲ್ಲಿರುವಂತ ಆಗ್ಲೇ ಹೇಳಿದಾಗೆ ತಾಯ್ತ, ಮಂತ್ರ, ರೋಗಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ ಪ್ರತಿಪಾದಿಸಿಕೊಂಡು ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೆ ಈ ರೀತಿ ಮಾಡ್ತೇವೆ ಅಂತ ಹೇಳುವಂತ ಒಂದು ಜಾಹೀರಾತನ್ನು ಏನ್ ಹೇಳೋದು, ಅದನ್ನು ಜಾಹೀರಾತನ್ನು ಅವರು
ವ್ಯಕ್ತಪಡಿಸಿದ್ರೆ ಅಥವಾ ಜಾಹೀರಾತನ್ನು ಪಬ್ಲಿಕ್ ಡೊಮೇನ್ ಅಲ್ಲಿ ಅವ್ರು ಹೇಳ್ಕೊಂಡ್ರೆ ಸೊ ಆವಾಗ ಈ ಕಾಯ್ದೆ ಅಡಿಯಲ್ಲಿ ಅದು ಆಬ್ಜೆಕ್ಷನೇಬಲ್ ಆಗುತ್ತೆ. ಓಕೆ, so the Drugs and the Magic Remedies Objectionable Advertisements Act 1954 regulates drug advertising in the country and especially targets those advertisements for drugs and remedies that claim magical properties. So ಇಲ್ಲಿ ಮುಖ್ಯವಾಗಿ ಯಾವ ವಸ್ತುಗಳು ಜಾಹೀರಾತ್ ಅಂದ್ರೆ ನಿಯಂತ್ರಿಸ್ತದೆ ಅಂತ ಹೇಳಿದ್ರೆ ಅದೇ ಜಾದೂ ಮೂಲಕ ಈ ರೀತಿ ಮಾಂತ್ರಿಕ ಶಕ್ತಿಗಳನ್ನು ವಸ್ತುಗಳು ಒಳಗೊಂಡಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಎಲ್ಲಿಯಾದ್ರೂ ಜಾಹೀರಾತುಗಳು ಹೊರ ಬಂದ್ರೆ ಆಗ ಈ ಕಾಯ್ದೆ ಅನ್ವಯ ಇಟ್ ಈಸ್ ಪನಿಷಬಲ್. ಹಾಗೂ ಆಗ್ಲೇ ಹೇಳಿದಾಗೆ ದ ಆಕ್ಟ್ ಡಿಫೈನ್ಸ್ ಮ್ಯಾಜಿಕ್ ರೆಮಿಡಿ. ಸೊ ಮ್ಯಾಜಿಕ್ ಅಥವಾ ಜಾದೂ ಪರಿಹಾರ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಯಾವುದೇ ರೋಗವನ್ನು ತಮ್ಮ ಅದ್ಭುತ ಶಕ್ತಿ, ತಾಯಿತ, ಮಂತ್ರ ಅಥವಾ ಇತರ ವಸ್ತುವಿನ ಮೂಲಕ ಗುಣಪಡಿಸುವಂತ ಆ ಒಂದು ಕಾನ್ಸೆಪ್ಟ್ ಅನ್ನು ಅಥವಾ ಆ ಒಂದು ಐಟಮ್ ಅನ್ನು ಒಳಗೊಂಡಿರ್ತದೆ. And it prohibits advertisements that falsely represent the nature and effectiveness of a drug and those promoting drugs for specific diseases such as cancer, diabetes, epilepsy, heart diseases, leprosy, tuberculosis, syphilis and gonorrhea. ಔಷಧದ ಸ್ವರೂಪ ಮತ್ತು ಪರಿಣಾಮಕಾರಿತ್ವವನ್ನು ತಪ್ಪಾಗಿ ಪ್ರತಿನಿಧಿಸುವ ಜಾಹೀರಾತುಗಳನ್ನು ಕ್ಯಾನ್ಸರ್ ಇರ್ಬೋದು, ಮಧುಮೇಹ, ಅಪಸ್ಮಾರ, ಹೃದ್ರೋಗಗಳು, ಕುಷ್ಠರೋಗ, ಕ್ಷಯ, ಸಿಫಿಲಿಸ್ ಮತ್ತು ಗೊನೋರಿಯಾದಂತಹ ನಿರ್ದಿಷ್ಟ ಕಾಯಿಲೆಗಳಿಗೆ ಔಷಧಗಳನ್ನು ಉತ್ತೇಜಿಸುವ ಜಾಹೀರಾತುಗಳನ್ನು ಇದು ನಿಷೇಧಿಸುತ್ತದೆ. ಸೊ ಇದು ನಿಮ್ಮ ಗಮನಕ್ಕೆ. ಲಾಸ್ಟ್ ಕ್ವೆಶ್ಚನ್. Consider the following statements with reference to the Forest Rights Act of 2006. ಅರಣ್ಯ ಹಕ್ಕುಗಳ ಕಾಯ್ದೆ 2006ಕ್ಕೆ ಸಂಬಂಧಿಸಿದ ಎರಡು ಹೇಳಿಕೆಗಳಿವೆ. The Act recognizes the habitat rights of the scheduled tribes and other traditional forest dwellers, enabling them to continue living in their ancestral lands within the forest. The second, the Act balances the conservation with livelihood needs, thereby promoting sustainable forest management and livelihood opportunities for forest-dependent communities. ಸೊ ಈ ಅರಣ್ಯ ಹಕ್ಕುಗಳ ಕಾಯ್ದೆ ಇವತ್ತಿನ ಸೆಷನ್ ಅಲ್ಲಿ ಎರಡು ಕಾಯ್ದೆಗಳು ತುಂಬಾನೇ ಇಂಪಾರ್ಟೆಂಟ್, ಸ್ಪೆಷಲಿ UPSC ಪ್ರಿಲಿಮ್ಸ್ ದೃಷ್ಟಿಕೋನದಲ್ಲಿ. ಒಂದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಹಾಗೂ ವೆರಿ ಇಂಪಾರ್ಟೆಂಟ್ MTP ಕಾಯ್ದೆ, ಹೊಸ ಕಾಯ್ದೆ. ಸೊ ಹಳೆ ಕಾಯ್ದೆ ಹೊಸ ಕಾಯ್ದೆಯ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಬೇಸಿಕ್ ಡಿಫ್ರೆನ್ಸ್ ಆದ್ರೂ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಕಾಯ್ದೆಗೆ ಸಂಬಂಧಿಸಿದಾಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? Yes, for this the right answer is again option C. Okay, ಈ ಕಾಯ್ದೆ ಅರಣ್ಯ ಹಕ್ಕುಗಳ ಕಾಯ್ದೆ 2006 ಏನಿದೆ ಇದು ಪರಿಶಿಷ್ಟ ಪಂಗಡಗಳು ಅಥವಾ ಆದಿವಾಸಿಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳು, ಅಂದ್ರೆ ಆದಿವಾಸಿ ಅಲ್ಲದಿದ್ರೂ ಕೂಡ ಸಾಂಪ್ರದಾಯಿಕ ಅರಣ್ಯವಾಸಿಗಳು ಅಂದ್ರೆ ಆ ಆವಾಸ ಸ್ಥಾನದಲ್ಲಿರೋ ಬಹಳಷ್ಟು ತಲೆಮಾರುಗಳಿಂದ ಅಲ್ಲಿ ವಾಸಿಸ್ತಾ ಇದ್ರೆ ಸೊ ಅವರುಗಳಿಗೂ ಕೂಡ ಆ ಅರಣ್ಯದ ಹಕ್ಕನ್ನು ಇದು ಗುರುತಿಸ್ತದೆ. ಹಾಗೂ ಇದು ಅರಣ್ಯದೊಳಗಿನ ತಮ್ಮ ಪೂರ್ವಜರ ಭೂಮಿಯಲ್ಲಿ ವಾಸಿಸುವುದನ್ನು ಮುಂದುವರಿಸಲಿಕ್ಕೆ ಸಹ ಇದು ಅನುವು ಮಾಡಿಕೊಡ್ತದೆ. ಹಾಗೂ ಈ ಕಾಯ್ದೆಯು ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಹಾಗೂ ಈ ಕಾಯ್ದೆಯು ಸಂರಕ್ಷಣೆಯನ್ನು ಜೀವನೋಪಾಯದ ಅಗತ್ಯಗಳೊಂದಿಗೆ ಕೂಡ ಸಮತೋಲನಗೊಳಿಸುತ್ತದೆ. ಅಂದ್ರೆ ಆ ಮೂಲಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಅರಣ್ಯ ಅವಲಂಬಿತ ಸಮುದಾಯಗಳಿಗೆ ಜೀವನೋಪಾಯದ ಅವಕಾಶಗಳನ್ನು ಕೂಡ ಇದು ಉತ್ತೇಜಿಸ್ತದೆ. ಅಂದ್ರೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಇರ್ಬೋದು, ಜೇನು ಇರ್ಬೋದು, ಬ್ಯಾಂಬೂ ಇರ್ಬೋದು, ಇಂಥದನ್ನೆಲ್ಲ ಅವರ ಒಂದು ದಿನಚರಿಗೆ ಉಪಯೋಗಿಸ್ಲಿಕ್ಕೆ ಇದು ಅವರಿಗೆ ಸುಸ್ಥಿರ ಅವಕಾಶವನ್ನು ಕೂಡ ಮಾಡಿಕೊಡ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಸಿ ಅಂದ್ರೆ ಆಪ್ಷನ್ ಸಿ ಹಿಯರ್ ಈಸ್ ರೈಟ್ ಆನ್ಸರ್. ಈಗ the act recognizes the habitat rights of the scheduled tribes and the other traditional forest dwellers, enabling them to continue living in their ancestral lands within the forest. So ಕೇವಲ ಇದು ಪ್ಲೀಸ್ ರಿಮೆಂಬರ್, ಇದು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಕ್ಲಾಸ್ ಇದೆ. ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂದ್ರೆ ಪರಿಶಿಷ್ಟ ಪಂಗಡಗಳಲ್ಲದೆ ಇತರೆ ಸಾಂಪ್ರದಾಯಿಕ ಅರಣ್ಯವಾಸಿಗಳಿಗೂ ಕೂಡ ಇದು ಆವಾಸ ಸ್ಥಾನದ ಹಕ್ಕುಗಳನ್ನು ಗುರುತಿಸಿಕೊಳ್ತದೆ. Is it clear? So Forest Rights Act ಅಂತ ಹೇಳಿದ್ರೆ ನಾವು we just think only about the scheduled tribes. Scheduled tribes ಜೊತೆಯಲ್ಲಿ ಇತರೆ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳಿಗೂ ತಮ್ಮ ಆವಾಸ ಸ್ಥಾನದ ಹಕ್ಕನ್ನು ಇದು ಗುರುತಿಸ್ತದೆ. ಎರಡನೇದು ನೋಡಿ, the act balances the conservation with livelihood needs, thereby promoting sustainable forest management and livelihood opportunities for forest dependent communities. So statement 2 is correct. ಈ ಕಾಯ್ದೆಯು
ಸಂರಕ್ಷಣೆಯನ್ನು ಜೀವನೋಪಾಯದ ಅಗತ್ಯತೆಗಳೊಂದಿಗೆ ಸಮತೋಲನಗೊಳಿಸುತ್ತದೆ. ಸೊ ಹಾಗಾಗಿ ಅರಣ್ಯ ಅವಲಂಬಿತ ಸಮುದಾಯಗಳಿಗೆ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವನೋಪಾಯದ ಅವಕಾಶಗಳಿಗೂ ಕೂಡ ಇದು ಅವಕಾಶ ನೀಡುತ್ತದೆ. And the decision making authority for implementing the act lies within the village council. ಸೊ ಈ ಕಾಯ್ದೆಯನ್ನು ಜಾರಿಗೆ ತರುವ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕೂಡ ಆಯಾಯ ಗ್ರಾಮ ಮಂಡಳಿಗೆ ಇದು ಕೊಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಇದರ ಬಗ್ಗೆ ಇರುವಂತ ಬೇಸಿಕ್ ಇನ್ಫಾರ್ಮೇಶನ್. ಸೊ ಈ ಮಾಹಿತಿ ನಿಮಗೆ ಪರೀಕ್ಷಾ ತಯಾರಿಗೆ ಉಪಯುಕ್ತತೆ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಇತರ ಮಿತ್ರರೊಂದಿಗೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.